ಮಹಾರಾಷ್ಟ್ರದಲ್ಲಿ ಮಳೆಯ ಹಿನ್ನೆಲೆ ಕೃಷ್ಣೆ ಅಬ್ಬರಕ್ಕೆ ಪ್ರವಾಹ ಉಂಟಾಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕೃಷ್ಣೆಯ ಭೋರ್ಗರೆತ ಉಕ್ಕಿ ಹರಿತಾ ಇದೆ. ಕೃಷ್ಣಾ ನದಿ ಬೆಳೆಗಳು ನೀರ್ಪಾಲಾಗಿದೆ. ಚಿಕ್ಕಪಡಸಲಗಿಯ ಶ್ರಮಬಿಂದು ಸಾಗರ ಹೆಪ್ಪರಗಿ ಡ್ಯಾಂನಿಂದ 2 ಲಕ್ಷ ಕ್ಯೂಸೆಕ್ ನೀರು ಹೊರಹರಿವಿದೆ. ಚಿಕ್ಕಪಡಸಲಗಿ ಶ್ರಮಬಿಂದು ಸಾಗರ ಜಲಾವೃತವಾಗಿದೆ. ಹೆಪ್ಪರಗಿ ಡ್ಯಾಂನಿಂದ 2 ಲಕ್ಷ ಕ್ಯೂಸೆಕ್ ನೀರನ್ನ ಹೊರಕ್ಕೆ ಬಿಡಲಾಗಿದೆ. ಕಬ್ಬು, ತೊಗರಿ, ಉದ್ದು ಸೇರಿದಂತೆ 100 ಎಕರೆ ಜಲಾವೃತವಾಗಿದೆ. ಚಿಕ್ಕಪಡಸಲಗಿ ಸೇತುವೆ ಜಲಾವೃತಕ್ಕೆ 1 ಅಡಿ ಬಾಕಿ ಇದೆ. ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಗಿ ಸೇತುವೆ ಇದು. ಜಮಖಂಡಿ ವಿಜಯಪುರ ಸಂಪರ್ಕಿಸುವ ಸೇತುವೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕೃಷ್ಣೆಯ ಭೋರ್ಗರೆತ ಹೇಗಿದೆ ಅನ್ನೋದನ್ನ ದೃಶ್ಯಗಳಲ್ಲಿ ನೋಡಬಹುದು. ಉಕ್ಕಿ ಹರಿತಾ ಇದೆ ಕೃಷ್ಣಾ ನದಿ. ಬೆಳೆಗಳೆಲ್ಲ ನೀರ್ಪಾಲಾಗಿದೆ. ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಮಳೆಯಾಗುತ್ತಿರುವ ಕಾರಣ ಬಾಗಲಕೋಟೆ ಜಿಲ್ಲೆಯ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರತಕ್ಕಂಥದ್ದು. ನಾವೀಗ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಗಿ ಬಳಿದಿವೆ. ಇಲ್ಲಿ ಯಾವ ರೀತಿಯಾಗಿ ಕೃಷ್ಣಾ ನದಿ ರಭಸವಾಗಿ ಹರಿತಾ ಇದೆ, ಯಾವ ರೀತಿಯ ಪ್ರವಾಹದ ಪರಿಸ್ಥಿತಿಯನ್ನು ಉಂಟು ಮಾಡಿದೆ ಅನ್ನೋಂಥದ್ದನ್ನು ನಾವು ದೃಶ್ಯದಲ್ಲೂ ಕೂಡ ನೋಡ್ಬೋದು. ನಾವೇನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೇವೆ, ಇದು ಜಮಖಂಡಿಯ ಚಿಕ್ಕಪಡಸಲಗಿಯ ಬಳಿ ಇರತಕ್ಕಂಥ ಒಂದು ಚಿತ್ರಣ ಅಂತ ನಾವು ಹೇಳ್ತಾ ಇದ್ದೇವೆ. ಸದ್ಯದ ಒಂದು ಮಾಹಿತಿ ಪ್ರಕಾರ ಏನೊಂದು ಹಿಪ್ಪರಗಿ ಜಲಾಶಯದಿಂದ 2 ಲಕ್ಷ ಕ್ಯೂಸೆಕ್ಸ್ಗೂ ಅಧಿಕ ಪ್ರಮಾಣದ ನೀರನ್ನು ಈಗಾಗಲೇ ಕೃಷ್ಣಾ ನದಿಗೆ ಹರಿಬಿಟ್ಟಿರುವಂಥದ್ದು. ಪ್ರಮುಖವಾಗಿ ಏನೊಂದು ಮಹಾರಾಷ್ಟ್ರದಲ್ಲಿ ಯಥೇಚ್ಛವಾಗಿ ಮಳೆಯಾಗಿರುವ ಕಾರಣ ಈಗ ಸದ್ಯದ ಮಾಹಿತಿ ಪ್ರಕಾರ 2 ಲಕ್ಷ ಕ್ಯೂಸೆಕ್ಸ್ಗೂ ಅಧಿಕ ಪ್ರಮಾಣದ ನೀರನ್ನು ಬಿಟ್ಟಿರುವ ಪರಿಣಾಮವಾಗಿ ನದಿಯ ಇಕ್ಕೆಲಗಳಲ್ಲಿ ಇರತಕ್ಕಂಥ ಬಹುತೇಕ ಹೊಲಗದ್ದೆಗಳು ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ನೀರು ಸಾಕಷ್ಟು ಪ್ರಮಾಣದಲ್ಲೂ ಕೂಡ ಏನಂತಂದರೆ ಹೊಲಗಳಿಗೆ ನುಗ್ಗಿರುವಂಥದ್ದನ್ನು ಕೂಡ ನೋಡ್ತಾ ಇದ್ದೇವೆ. ಇಲ್ಲಿ ಏನಂತಂದರೆ ಕಬ್ಬು ಸೇರಿದಂತೆ ಸಾಕಷ್ಟು ಬೆಳೆಗಳನ್ನು ಬೆಳೆದಿರುವಂಥದ್ದು. ಹೀಗಾಗಿ ಅವೆಲ್ಲವುಗಳು ಕೂಡ ಜಲಾವೃತವಾಗಿರುವಂಥದ್ದು. ನದಿಯ ಆ ಪಕ್ಕದಲ್ಲಿ ನೋಡ್ಬೋದು, ಬಹುತೇಕವಾಗಿ ಹೊಲಗದ್ದೆಗಳೆಲ್ಲವೂ ಕೂಡ ಏನಂತಂದರೆ ನೀರಿನಿಂದ ಜಲಾವೃತ ಆಗಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಸಾಕಷ್ಟು ಬೆಳೆ ಹಾನಿಯೂ ಕೂಡ ಆಗಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತಿದ್ದೇವೆ. ಇನ್ನು ಈ ಒಂದು ಚಿಕ್ಕಪಡಸಲಗಿ ಬ್ಯಾರೇಜಿಗೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಏನಂತಂದರೆ ರೈತರಿಗೋಸ್ಕರವಾಗಿ ಏನಂತಂದರೆ ಶ್ರಮಬಿಂದು ಸಾಗರವನ್ನು ನಿರ್ಮಾಣ ಮಾಡಿತ್ತು. ಅದೆಲ್ಲವೂ ಕೂಡ ಏನಂತಂದರೆ ಜಲಾವೃತವಾಗಿರುವಂಥ ದೃಶ್ಯವನ್ನು ಕೂಡ ನಾವು ಗೇಟಿನ ಒಂದು ದೃಶ್ಯವನ್ನು ನಾವು ತೋರಿಸ್ತಿದ್ದೇವೆ. ಇದರ ಮುಂಭಾಗದಲ್ಲಿರ್ತಕ್ಕಂಥ ಏನೊಂದು ಶ್ರಮಬಿಂದು ಸಾಗರ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದನ್ನು ಕೂಡ ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಮುಂದೆ ಹರಿದಂಥ ಸಂದರ್ಭದಲ್ಲಿ ಜಮಖಂಡಿಯಿಂದ ವಿಜಯಪುರ ಮಾರ್ಗವಾಗಿ ಹೋಗತಕ್ಕಂಥ ಒಂದು ಸೇತುವೆಯನ್ನು ನೋಡ್ತಾ ಇದ್ದೇವೆ. ಬಹುತೇಕವಾಗಿ ಕೇವಲ 1 ಅಡಿ ಮಾತ್ರ ಆ ಸೇತುವೆಗೆ ನೀರು ಬಾಕಿ ಇರುವಂಥದ್ದನ್ನು ಕೂಡ ನೋಡ್ತಾ ಇದ್ದೇವೆ. ಮತ್ತು ಅದರ ಮೇಲ್ಭಾಗದಲ್ಲಿ ವಾಹನ ಸವಾರರು ಬಹಳಷ್ಟು ಆತಂಕದಿಂದಲೇ ಓಡಾಡುವಂಥ ಒಂದು ಪರಿಸ್ಥಿತಿ ಇವತ್ತಿನ ದಿವಸ ನಿರ್ಮಾಣವಾಗಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತಿದ್ದೇವೆ. ಏನು ಹಿಪ್ಪರಗಿ ಜಲಾಶಯದಿಂದ ಬಿಟ್ಟಿರ್ತಕ್ಕಂಥ 2 ಲಕ್ಷ ಕ್ಯೂಸೆಕ್ಗೂ ಅಧಿಕ ಪ್ರಮಾಣದ ನೀರು ಈ ಸೇತುವೆಯನ್ನು ದಾಟಿ ಮುಂದೆ ಏನಂತಂದರೆ ಆಲಮಟ್ಟಿ ಹಿನ್ನೀರಾಗಿ ಪರಿವರ್ತನೆ ಆಗುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಹೀಗಾಗಿ ಜಮಖಂಡಿ ತಾಲೂಕಿನ ಬಹುತೇಕ ಹಳ್ಳಿಗಳಿಗೆ ಈಗಾಗಲೇ ಪ್ರವಾಹ ಎದುರಾಗಿರುವಂಥದ್ದು ಮತ್ತು ಬಹುತೇಕ ಜನರು ಕೂಡ ಅಂದರೆ ಸುರಕ್ಷಿತ ತಾಣಗಳಿಗೆ ತೆರಳುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ನಾವೇನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೇವೆ, ಇದು ಏನಂತಂದರೆ ವಿಜಯಪುರದಿಂದ ಜಮಖಂಡಿಗೆ ಬರ್ತಕ್ಕಂಥ ಒಂದು ಪ್ರಮುಖ ಚಿಕ್ಕಪಡಸಲಗಿ ಸೇತುವೆ ಅಂತ ನಾವು ಹೇಳ್ತಾ ಇದ್ದೇವೆ. ಬಹುತೇಕ ನಾವು ಅಲ್ಲಿ ಮುಂಭಾಗದಲ್ಲಿ ನೋಡ್ಬೋದು ಕೆಲವು ಅಂದರೆ 1 ಅಡಿ ಮಾತ್ರ ಬಾಕಿ ಇರುವಂಥದ್ದನ್ನು ಕೂಡ ಇನ್ನಷ್ಟು ನೀರು ಬಂದಂಥ ಸಂದರ್ಭದಲ್ಲಿ ಅದು ಕೂಡ ಜಲಾವೃತ ಆಗುವಂಥ ಸಾಧ್ಯತೆಗಳು ಕೂಡ ಭಾಳಷ್ಟು ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಒಟ್ಟಾರೆಯಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಹರಿದಿರ್ತಕ್ಕಂಥ ಕೃಷ್ಣಾ ನದಿಗೆ ಸದ್ಯಕ್ಕೆ ಏನಂತಂದರೆ 2 ಲಕ್ಷ ಕ್ಯೂಸೆಕ್ಸ್ಗೂ ಅಧಿಕ ಪ್ರಮಾಣದ ನೀರು ಬಂದಿರುವ ಕಾರಣ ಬಹುತೇಕವಾಗಿ ಇವತ್ತಿನ ದಿವಸ ಪ್ರವಾಹದ ಪರಿಸ್ಥಿತಿಯು ಕೂಡ ಉಂಟಾಗಿರುವಂಥದ್ದು. ಮತ್ತು ಕೆಲವೊಂದಿಷ್ಟು ಹಳ್ಳಿಗಳಲ್ಲಿ ಇರ್ತಕ್ಕಂಥ ಕುಟುಂಬಗಳನ್ನು ಕೂಡ ಕೆಲವೆಡೆ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸ್ತಾರೆ. ಇನ್ನೂ ಕೆಲವು ಸುರಕ್ಷಿತ ತಾಣಗಳಿಗೂ ಕೂಡ ಬೇರೆ ಕಳಿಸಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತಿದ್ದೇವೆ. ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಹರಿದಿರ್ತಕ್ಕಂಥ ಕೃಷ್ಣಾ ನದಿಯ ಒಂದು ಪ್ರವಾಹದ ಎಫೆಕ್ಟ್ ಅಂತ ನಾವು ಹೇಳಬೇಕಾಗುತ್ತೆ. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕರ್ಗಲ್ ಜೊತೆ ಮಲ್ಲಿಕಾರ್ಜುನ ಹೊಸಮನಿ, ಏಷ್ಯಾನೆಟ್ ಸೋ ನ್ಯೂಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.